ನಾರಿ ಅತ್ತೆಯ ಬಸಿರೋಳು ಯಾತಕ್ಕಿಂತ ಪಾಂಡವರಿಗೆ ನಿಂತಾರಿ ಹೇಳ್ಬಿಟ್ಟಿ ಅಣ್ಣ. ಮೊದಲೇ ಅವರ ಅವಸ್ಥೆ ಅದೇ ಸ್ಥಿತಿಯಲ್ಲುಂಟು. ಅದು ನೀನು ಹೇಳ್ತೇ ನೋಡ ಹಾಗೆ ನಿನ್ನ ಮನಸ್ಸು ಒಪ್ಪಿದ್ದ ಈ ವಿಚಾರವನ್ನು. ಪಾಂಡವರ ಬಗ್ಗೆ ಅಭಿಮಾನವುಳ್ಳವ ನೀನು. ಪಾಂಡವ ಅಂತ ಹೇಳುವಾಗ ನಿನ್ನ ಹೃದಯ ಉಪ್ಪಿ ಬರ್ತಾ ಇತ್ತು. ಹೆಚ್ಚೇನು ಸುಭದ್ರ ನಿನ್ನ ಬದುಕು ಸುಭದ್ರವಾಗಿ ಸಾಗಬೇಕು ಅಂತಾದ್ರೆ ನೀನು ಮತ್ತಿರುವ ಪಾಂಡವಿಯ ಕೈ ಹಿಡಿಯಬೇಕೆಂಬುದಾಗಿ ನೀನೆ ಆಡಿ ನೀನೆ ಮುಂದಾಗಿ ನಿಂತು ನನ್ನ ಸಿಟ್ಟು ಎಂದು ಈಗ ನನ್ನ ತಾಯಿ ಎಲ್ಲರಿಗೂ ನಾನೇ ಉಪದೇಶ ಮಾಡ್ತಾ ಇದ್ದೆ. ಸಿಟ್ಟು ಯಾರಿಗೂ ಒಳ್ಳೆಯದಲ್ಲ. ಒಂದು ಸಿಟ್ಟು ಮಾಡಿಕೊಂಡು ಕಾಲಿಗೆ ಹಾರಿದರೆ 7 ಸಿಟ್ಟು ಬಂದರೂ ಮತ್ತೆ ಎದ್ದು ಮಾಡುವುದಕ್ಕಾಗುವುದಿಲ್ಲ ಎನ್ನುವುದನ್ನು ನಾನೇ ಸೂಚಿಸುವ. ಆದರೆ ಅಂತಹ ನಾನೇ ಸಿಟ್ಟನ್ನು ಮಾಡಿಕೊಂಡೆ. ಅಲ್ಲ, ನನ್ನ ಕೆಟ್ಟ ಸಿಟ್ಟಾಗಿ ಹೋಯ್ತಮ್ಮ. ಆ ಕೆಟ್ಟ ಸಿಟ್ಟಿನಲ್ಲಿ ನಾ ಪಂಥವನ್ನೇನೋ ಗೈದೆ ದಿವಸ 8ರೊಳಗಾಗಿ ಗಯನ ಕಂಠ ಕತ್ತರಿಸ್ತೇನೆ. ಆದರೆ ಈಗ ದಿನಗಳು ಉಡುತ್ತಾ ಉಂಟೆ ಹೊರತು ನನ್ನ ಕಾರ್ಯ ಸಫಲತೆಯಿಂದ ಏನು ಆದರೆ ಒಂದು ದಾರಿ ಉಂಟು, ಒಂದು ದಾರಿ ಉಂಟಮ್ಮ. ಸೇರಿ ದಿನಗಳು ಕೆಲವು ಕಳೆಯುತ್ತಾ ಇದೆ. ಮುಂದಾಗಬಹುದಾದಂಥ ವಿಚಾರಗಳ ಕುರಿತಾಗಿ ಆಲೋಚಿಸುತ್ತಾ ಈ ಕಡೆಯಲ್ಲಿ ಇದ್ದವ ನಾನು. ದೂರದಿಂದ ಅಸ್ಪಷ್ಟವಾಗಿ ನೀವು ಬರುತ್ತಾ ಇರುವುದು ಗಮನಿಸಿ ಕುತೂಹಲಗೊಂಡೆ. ಸನಿಹಕ್ಕೆ ಬಂದಾಗ ಅರ್ಥ ಆಯಿತು, ನನ್ನ ಮಡದಿ ಸುಭದ್ರ. ನೀನು ಬಂದದ್ರಿಂದ ಸಂತೋಷವಾಯಿತು, ಆಶ್ಚರ್ಯವೂ ಆಯಿತು. ದ್ವಾರಕೆಯಿಂದಲೇ ನೀನಿಲ್ಲಿಗೆ ಬಂದಿರುವುದರಿಂದ ಅಪರೂಪಕ್ಕೆ ನಿನ್ನನ್ನು ನೋಡುವ ಮಾತಾಡುವಂಥ ಸನ್ನಿವೇಶವನ್ನು ನಿರ್ಮಾಣವಾಯಿತಲ್ಲ ಎನ್ನುವುದು ಸಂತೋಷವಾದರೆ, ಅಲ್ಲಿಯವರ ವಿಚಾರವನ್ನು ತಿಳಿಯದೆ ದಿನಗಳು ಕೆಲವು ಕಳೆದು ಹೋಗಿತ್ತು. ಅದನ್ನು ತಿಳಿಯುವುದಕ್ಕೊಂದು ಅವಕಾಶ ಒದಗಿ ಬಂತಲ್ಲ ಎನ್ನುವುದು ಸಂತೋಷಕ್ಕೆ ಕಾರಣ. ಅಲ್ಲಿರುವಂತಹ ಯಾದವ ವೀರರೆಲ್ಲ ಆರೋಗ್ಯವಾಗಿದ್ದಾರೆ ತಾನೇ? ಚೆನ್ನಾಗಿದ್ದಾರೆ. ಆಮೇಲೆ ನಿನ್ನ ಹಿರಿಯ ಅಣ್ಣ, ನನ್ನ ದೊಡ್ಡ ಭಾವ ಬಲಭದ್ರದೇವ ಹೇಗಿದ್ದಾನೆ?
ಒಳ್ಳೆದಿದ್ದಾನೆ. ಸುಭದ್ರ, ಓ ಆಮೇಲೆ ನಿನ್ನ ಕಿರಿಯ ಅಣ್ಣ, ನನ್ನ ದೇವನು ಭಾವನೂ ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಹೇಗಿದ್ದಾನೆ ಸುಭದ್ರ? ಇದ್ದಾನೆ. ನೀನಂತೂ ಕ್ಷೇಮ ಎನ್ನುವುದು ನಿನ್ನ ಮುಖ ನೋಡಿದಾಗಲೇ ಅರ್ಥ ತೊಂದ್ರೆ ಆಗ್ತದೆ. ಇಲ್ಲ. ಅದಕ್ಕಿಂತಲೂ ಮಹತ್ತರವಾದ ಮತ್ತೊಂದು ಸಮಸ್ಯೆ ಯಾವುದು ಗೊತ್ತಾ? ತನುಜ ಬಂದ ತನುಜ ಸಹ ನೀ ಬಂದ ಲೇಸಿನ ಅನುವಿದೆ ಸುಭದ್ರ, ನೀನೊಬ್ಬಳೇ ಬಂದದ್ದಲ್ಲ. ಈ ಕಡೆಯಲ್ಲಿ ನೋಡ್ತಾ ಇದ್ದೇನೆ ನಮ್ಮ ಕರುಳ ಕುಡಿ ಅಲ್ಲ, ನಮ್ಮ ಬಾಳ ಬಳ್ಳಿಯ ಮೆಡಿ ಅಭಿಮನ್ಯುವನ್ನ ಜೊತೆಯಾಗಿ ಕರೆದುಕೊಂಡು ಬರ್ತಾ ಇದ್ದೀಯ. ಅವನ ಬಾಲಲೀಲೆಯನ್ನು ನೋಡಿ ಕಾಲ ಕಳೆಯುವಂತ ಅವಕಾಶ ನನಗೆ ಲಭ್ಯ ಆಗಲಿಲ್ಲ. ಆದರೂ ಹಾಲುಗಲ್ಲದ ಹಸುಳೆಯಾಗಿರುವಂತ ಅಭಿಮನ್ಯುವನ್ನ ಈ ಕಡೆಗೆ ನೀನು ಕರೆತಂದಿದ್ದೀಯ ಅಂತಾದ್ರೆ ಏನೇ ಮಹತ್ತರವಾದಂತ ಉದ್ದೇಶ ಇರಲೇಬೇಕಲ್ಲ. ಏನದು? ಶ್ರೇಯಸ್ಸಾಗಲಿ ಮಗನೇ. ಭಯಗಂಧರ್ವನ ವಿಚಾರವಾಗಿ ನೀನು ಆಡಬೇಕು ಅಂತ ನನ್ನಲ್ಲಿ ಹೇಳಿದ್ರಲ್ಲ, ಒಂದು ಅವಕಾಶ. ಹೌದೌದು. ಆಯ್ತು. ಎಂತದ್ದೇ ಇದು ಪಾಪ ಅವರಿಗೆ ಮಾತಾಡಲಿಕ್ಕೂ ಬಿಡದೆ ಇದ್ದರು. ನಾನು ಅವನ ಮುಖವೇ ನೋಡಿಲ್ಲ, ಕರೆ ತರಿಸ್ಕೊಂಡಿದ್ದೇನೆ. ನಾನು ನನ್ನ ಬಗ್ಗೆ ಯಾಕೆ ಸ್ವಾಮಿ ಇದು? ಅಪ್ಪ, ನಾನು ಆಡುವಂತಹ ಮಾತನ್ನೆಲ್ಲ ಆಲಿಸಬೇಕು. ಒಮ್ಮೆ ಆಡುವಲ್ಲಿ ನಾನು ತಪ್ಪಿದೆ ಅಂತಾದ್ರೆ ನನ್ನನ್ನು ಮನ್ನಿಸಿ ನನ್ನನ್ನು ಪಾಲಿಸಬೇಕಪ್ಪ. ಮಗನೇ ನೋಡಿ, ಇದು ನಾನು ಹೇಳ್ಕೊಂಡು ಮಾತು. ತಪ್ಪಿದ್ರೆ ಪಾಲಿಸಬೇಕು, ಪಾಲಿಸಬೇಕು. ನೀನು ತಪ್ಪುವುದಿಲ್ಲ ಎನ್ನುವ ವಿಶ್ವಾಸ ಉಂಟು ಮಗನೇ. ಸರಿ ಸರಿ ಸರಿ, ಮಾತಾಡು, ಭಯ ಬೇಡ. ಅಪ್ಪ, ನಿಮ್ಮ ಕುರಿತಾಗಿ ನಿಮ್ಮ ಸಾಹಸ ಗಾಥೆಯನ್ನ ಅನೇಕ ವಿಚಾರಗಳನ್ನ ಅಮ್ಮನಿಂದ ಕೇಳಿ ತಿಳಿದವರಾದ ಸುರಪಾಲಕನ ಸುಕುಮಾರನಂತೆ ನೀವು ಒಂದು ಸಂದರ್ಭದಲ್ಲಿ ಗುರುಗಳಾಗಿರುವಂತಹ ದ್ರೋಣಾಚಾರ್ಯನನ್ನ ಮೊಸಳೆಯೊಂದು ಬಂಧಿಸಿದಾಗ ಅದರ ಬಂಧನದಿಂದ ವಿಮುಕ್ತಗೊಳಿಸಿದವರಂತೆ ನೀವು ಗುರುಗಳಿಗೆ ಕಪ್ಪ ಕಾಣಿಕೆಯನ್ನು ನೀಡುವ ಸಲುವಾಗಿ ಧ್ರುಪದನನ್ನೇ ಸರೆ ಕಟ್ಟಿ ತಂದವರಂತೆ ನೀವು. ಎಲ್ಲ ನಾನೇ ಹೇಳ್ಕೊಟ್ಟಿದ್ದು. ನಾನು ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತೇನೆ.
ಆ ಕಾರಣಕ್ಕಾಗಿಯೇ ಮಾಲಿನಿ ಮಣಿ ಎನ್ನುವುದಾಗಿ ನಿನ್ನನ್ನು ನಾನು ಕರೀತಾ ಇದ್ದೇನೆ. ಉದ್ದೇಶ ಬೇರೆ ಏನಲ್ಲ. ಈಗಾಗಲೇ ಕೃಷ್ಣ ವೈರತ್ವದಿಂದ ಆಗಬಹುದಾದಂತಹ ಅನಾಹುತ ಏನು ಎನ್ನುವುದು ನಾವೆಲ್ಲರೂ ಕಂಡು ತಿಳಿದಿರುವಂತಹ ಸತ್ಯ. ಇಲ್ಲಿಂದ ಒಂದು ಕೆಲಸ ಆಗಬೇಕು. ಆ ಸತ್ತವನ ಮಗ ನಾನು. ಅದ್ರ ಅಗತ್ಯ ಇಲ್ಲ. ಈಗ ಏನ್ ಮಾಡ್ಬೇಕು? ಹಾಗಂತ ನೀನು ಅಲ್ಲಿ ಹೋಗ್ಲೇಬೇಕು. ಹೋಗಿ ಸಂಧಾನ ಮೊದಲು. ಹಾ ಅದಾಗ್ಲಿಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟಕ್ಕೂ ಪ್ರಕರಣ ಕಾರಣನಾದೊಂದು ಅರ್ಜುನ ಕೈಲ ಬಿಡು ಪ್ರಶ್ನೆ ಇಲ್ಲ. ನನಗೆ ಒಪ್ಪಿಕೊಂಡು ಪಾಲಾಕ್ಷರ ಬಂದ್ರೆ ಹಾಗೆ, ಇಲ್ಲ ಅಂದ್ರೆ ಎತ್ತಿದ ಕೈಗೆ ಮುಸುಡಿಗೆ ನಾಲ್ಕು ಬಿಟ್ಟು ಬಿಟ್ಟೆ. ನನಗೂ ಅದೇ ನಿರೀಕ್ಷೆ ಉಂಟು. ಮತ್ತೆ ನನ್ನ ಪೆಟ್ಟು ಬಿದ್ದರೆ ಕೇಳಲಿಕ್ಕೆ ಇಲ್ಲ. ಆದ್ರೆ ನಾಳೆ ಪ್ರಕರಣ ಆದ್ರೆ ನಾ ಹೊಣೆಗಾರಲ್ಲ. ಏನೇ ಬಂದ್ರು ನಾನಿದ್ದೇನೆ. ನೀನು ನೋಡ್ಕೋಬೇಕು. ಖಂಡಿತ ನೋಡ್ಕೊಳ್ತೇನೆ. ಯಾಕೆಂದ್ರೆ ಉದ್ದೇಶ ಕೊಲ್ಲುವ ಉದ್ದೇಶ ಅಲ್ಲ ನಮ್ದು. ಅಲ್ಲವೇ ಅಲ್ಲ. ಹಾಗಂತ ಅವ್ನು ಸತ್ರ ನಾ ಹೊಣೆ ಅಲ್ಲ. ನಾನು ಹೊಡೆಯುವುದು ಯಾಕಪ್ಪ? ನಿಂಗ ತಪ್ಪಿದ್ದಾನೆ, ಅವ ತಪ್ಪಿದಷ್ಟ ಎನ್ನುವ ಕಾರಣಕ್ಕೆ ಹೊಡೆಯುವುದು ಬಿಟ್ಟರೆ ಬೇರೆ ಕಾರಣ ಅಲ್ಲ. ಒಮ್ಮೆ ನನ್ನ ಪೆಟ್ಟಿಗೆ ಅವನು ಸತ್ತ ಅಂತ ಇಟ್ಕೋ. ಅದೊಂದು ಸಮಸ್ಯೆ ಉಂಟು. ಪ್ರತಿಜ್ಞೆ ಮಾಡಿದ್ ನೀನಲ್ವಾ? ನಿನ್ನ ಕಥೆ ಅಂತ ನನ್ನ ಪೆಟ್ಟಿಗೆ ಅವನು ಸತ್ತು ಬಿಟ್ಟರೆ ಕೊನೆಗೆ ನೀನು ಮತ್ತೆ ನನಗೊಂದು ಅಲ್ಲ. ಈಗ ನಾ ಸಿಟ್ಟು ಹೇಳಿಕ್ಕೆ ಆಗುದಿಲ್ಲ. ಎಷ್ಟೊತ್ತಿಗೆ ಯಾರನ್ನು ಕೊಲ್ತರು ಅಂತ ನೀನು ಅಷ್ಟೆಲ್ಲ ಸಿಟ್ಟು ತಗೊಳ್ಬೇಡ. ಕೊನೆಗೆ ಪಾಪಿ ನಿನ್ನಿಂದೇ ಇಷ್ಟ ಆಗತ್ತು ಅಂತ ಹೇಳಿ ನೀ ನನ್ನ ಚೆನ್ನೈ ಬಿಟ್ಟು ನಾನು ವೈದ್ಯಕೀಯ ಚಿಕಿತ್ಸೆ ಕಂಬ ಪರಿಸ್ಥಿತಿ ಬಂದರೆ ಕಲ್ಪನೆ ಮಾಡ್ಕೋ. ಪ್ರಕರಣ ಹಾಗಾಗಬಾರ್ದು. ಹಾಗಾಗಿ ನಿನ್ನಲ್ಲಿ ಕೇಳು, ನನ್ನ ಪೆಟ್ಟಿಗೆ ಅವನು ಸತ್ರೆ ನಿನ್ನ ಪ್ರತಿಜ್ಞೆಗೆ ತೊಂದರೆ ಇಲ್ಲ. ಯಾವನಾದ್ರೂ ಬಂದು ಕೃಷ್ಣ ತಪ್ಪಿದ್ಯಾ ಪ್ರತಿಜ್ಞೆ ಅಂತ ಕೊಳ್ಳಿಲ್ಲ ಅಂದ್ರೆ ನಾನು ಉತ್ತರ ಕೊಡ್ತೆ. ಕೃಷ್ಣ ಕೊಲ್ತೇನೆ ಅಂತ ಹೇಳಿದ್ದೆ ಯಾರನ್ನ? ಜೀವ ಇದ್ದ ಕೈನಂದು. ಅವನು ಸತ್ವಾದ್ರೂ ಕೊಲ್ಲುವ ಪ್ರಶ್ನೆನೇ ಇಲ್ಲ. ಸತ್ತವ್ರು ಕೊಲ್ತೆ ಅಂತ ಹೇಳಿದ್ದೆ ಅಲ್ಲ, ಜೀವ ಇದ್ದದ್ದು ಹೌದಾದ್ರೆ ಗೈನನ್ನು ಕೊಲ್ಲುವುದು ಸುಲಭದಲ್ಲಿತ್ತು. ಅದಕ್ಕೆಲ್ಲ ನಾವು ಉತ್ತರ ಕೊಡ್ತೇವೆ. ಆದ್ರೆ ಒಂದುಂಟು, ನನಗೂ ನಿರೀಕ್ಷೆ ಏನು? ಏನು? ನೀನೇ ಹೋಗ್ಬೇಕು ಅಂತ ಉಂಟು. ಯಾಕೆ? ನಾನು ಬೀಳ್ಬೇಕು ಅಂತ ನಿನ್ನ ಕಳ್ಸು. ಅಲ್ಲ, ನೀವು ಒಂದೊಂದ್ಸಲ ಯಾವ ದಿಕ್ಕಲ್ಲಿ ಹೊಡಿತಿ, ಎಲ್ಲಿ ಹಣ್ಣು ಕೆಡಕ್ತಿ ಅಂತ ಹೇಳಲಿಕ್ಕಿಲ್ಲ. ಅಂದ್ರೆ ನೀ ಹೋದ್ಮೇಲೆ ನಾಲ್ಕು ಕೊಟ್ಟು ಬರ್ತಿ ಅಂತ ಕಳಿಸುವುದು ಅಂತ ಹೇಳಿಲ್ಲ ನೀನು. ನೀ ಹೋದ್ಮೇಲೆ ನಾಲ್ಕು ಬೀಳ್ಬೇಕು ಅಂದ್ರೆ ಯಾರಿಗೆ ಕೃಷ್ಣ? ಎಂತ ಕಲ್ಪನೆ ಮಾಡ್ತಿದ್ದೀಯ? ನೀ ಹೋದ್ಮೇಲೆ ಮತ್ತೆ ಬೇರೆಯವ್ರಿಗ ಅವ್ರಿಗೆ ಬೀಳುವುದೇ. ಅದು ಒಂದು ಏನು? ನಮ್ಮಿಂದಲೇ ಕಳುಹಲ್ಪಟ್ಟವನು ಗೊತ್ತಾಗ್ಬೇಕು. ಹೌದು. ಮುಂದೆ ಕಳ್ಕೊಡ್ತೇನೆ. ಯಾಕೆಂದ್ರೆ ಈಗ ಪ್ರಯಾಣ ಮಾಡುವವರು ಅಷ್ಟು ಉಂಟಲ್ಲ, ಮೋಸ ಮಾಡ್ತೀವಿ ಬಹಳ. ಅಂದ್ರೆ ನಾವು ಅಂಥವ್ರು ಇಂಥವರು ಆಡಳಿತದವರು ಅಂತ ಅವರವರೇ ಹಾಕೊಂಡು ಬಂದು ಸಾಯುವುದರಿಂದ ಕಷ್ಟ ಉಂಟು. ಇಂಥವರಿಂದ ಕೊಳಿಸಲ್ಪಟ್ಟದ್ದು ಹೇಳಲಿಕ್ಕೆ ಒಂದು ಆಧಾರ ಬೇಕು. ಅದಿದ್ರು ಕೊಡು. ಇದೆಲ್ಲ ಬಂದಿದ್ಯಾ? ಬಂದಿದ್ದೇನೆ. ಇದರಲ್ಲಿ ಇದ್ದದ್ದೇನು ಹೇಳಬೇಕು ಅಂತೇನಿಲ್ಲ. ನಾ ಹೆಚ್ಚಾಗಿ ಅದರಲ್ಲಿದ್ದದ್ದು ಯಾವತ್ತೂ ಹಾಗಂತ ಯಾವನು ಪ್ರಶ್ನೆ ಮಾಡಿದ್ರು ಆ ವ್ಯಾಪ್ತಿಯನ್ನು ನಾ ಬಿಟ್ಟು ಹೋಗಲಿಲ್ಲ. ಅದಕ್ಕೆ ಇದು ಮುಟ್ತದೆ ಹೇಳಿ ತೋರಿಸುವಷ್ಟು ಎದೆಗಾಲಿಕೆ ನನಗೆ ಆ ವಿಶ್ವಾಸ ನಿನಗೆ ಎಂತಲ್ಲ, ನಿನಗೆ ಎಂತಲ್ಲ. ನಿನ್ನ ಒಡನಾಟ ಮಾಡಿದ ಪ್ರತಿಯೊಬ್ಬರಿಗೂ ಗೊತ್ತು. ನೋಡಬೇಡ. ಆದ್ರೆ ಹೋಗುದೇ. ಹೋದ್ಮೇಲೆ ನಾಲ್ಕು ಬಿದ್ದುವರು ಬರಬೇಡ. ಇವತ್ತಿನಿಂದ ನಿಶ್ಚಿಂತೆ ಕೃಷ್ಣ ನಿನಗೆ ಹೋಗು. ಮತ್ತೆ ತಲೆ ಬಿಸಿ ಮಾಡ್ಕೊಂಡಿದ್ದಿ, ಚೂರು ಎಣ್ಣೆ ಹಾಕೊಂಡು ಪಾದಕ್ಕೆ ಕಣ್ಣಿಗೆ ಅಂದ್ರೆ ಮೇಲೆ ಸ್ವಲ್ಪ ನೆತ್ತಿಗೆ ಹಾಕೊಂಡು ಮಲಗು. ಪ್ರಕರಣ ಮುಗಿತು. ನಾನು ನಿಜ ಮಾಡ್ತೇನೆ. ನೀ ಮಾತ್ರ ಹೋದ್ಮೇಲೆ ನಾಲ್ಕು ಹರಿರೇ ಪರಾಕ್ರಮ ಗಂಡೀರವ ಇರುವಂತಹ ಸ್ಥಳ ನಾಮಾಂಕಿತ ದ್ವಾರಕೆಗೆ ಯಾರಂತ ಕೇಳಿದ್ದೀರಿ? ಭಾಗವತ್ರೆ, ಭಗವಂತನ ಒಂದಂಶ ಅಂತ ನಿಮ್ಗೆ ಹೇಳ್ತಾರೆ, ನನ್ನ ಆಕ್ಷೇಪ ಇಲ್ಲ. ಯಾರೇ ದೇವರಾಗಲಿ ನಂದೇನು ಅನ್ಯಾಯ ಇಲ್ಲ. ನಾನು ಒಂದು ಕುಂಕುಮ ಹಾಕ್ತೇನೆ ನಿಮಗೆ ಅಂದ್ರೆ ನೀವು ಹೀಗೆ ಕೂತ್ಕೊಂಡಿದ್ರೆ ಎಲ್ಲರೂ ಆಚೆಗೆ ಹೂ ಸಿಕ್ಕುತ್ತೆ ತಕೊಂಡು ಕುಂಕುಮ ನಿಮ್ಮ ತಲೆ ಮೇಲೆ ಹಾಕಿ ಹೂ ಒಂದಿಟ್ಟು ಹೋದರೆ ಎಲ್ಲರೂ ಬಂದು ಅಡ್ಡ ಬಿದ್ರು. ಮತ್ತು ಇವತ್ತಿನ ಪ್ರಪಂಚ ಹಾಗೆ ಅದಲ್ಲ ಅಂತ ಹೇಳುವುದಿಲ್ಲ. ಆದರೆ ಇಂಥ ಅನ್ಯಾಯ ಮಾಡಬಾರ್ದು.
ಇಲ್ಲಿ ಹೋದ್ರೆ ದ್ವಾರಕೆಗೆ ಯಾರು ಅಂತ ಕೇಳಿದ್ರೆ ಕೃಷ್ಣ ಬಲರಾಮರ ಅವರಿಬ್ಬರಿಗೆ ರಾಜ್ಯ ಆಗ್ತದ, ವ್ಯವಸ್ಥೆ ಆಗ್ತದ? ಯಾರಲ್ಲಿ ಅಂತ ಕೇಳುವುದು ಅವರೇ ಒಳಗೋಗಿ ತಗೊಬರುವುದಾ? ಅಲ್ಲಲ್ಲ, ಪ್ರತಿಯೊಂದು ಇದ್ರೆ ಮಾತ್ರ ರಾಜ್ಯ. ಇಲ್ಲಿವರೆಗೆ ನೀವು ಅವರನ್ನು ಹೊಗಳಿದ್ದು ಬಿಟ್ಟರೆ ನಮ್ಮನ್ನು ತೆಗೆದದ್ದು. ಇಲ್ಲೇ ಹೋದ್ರೆ ನನ್ನ ಯೋಗ್ಯತೆ ಯಾವ ಮಟ್ಟದಲ್ಲಿ ಇರ್ತಿತ್ತು? ಪ್ರಚಾರ ಸಿಗಲಿಲ್ಲ ಅಂತಾದ್ರೆ ಇವತ್ತಿನ ಪರಿಸ್ಥಿತಿಲಿ ಎಷ್ಟು ಯೋಗ್ಯತೆ ಇದ್ರು ಅಷ್ಟೇ. ಪ್ರಚಾರ ಸಿಕ್ತು ಅಂದ್ರೆ ಬೇಕಿದ್ರೆ ದೊಡ್ಡಪ್ಪಯ್ಯನ ಮಗನೇ ಬರೀಲಿ, ಚಿಕ್ಕಪ್ಪಯ್ಯನ ಮಗನೇ ಬರೀಲಿ, ಅವ್ರ ಸಂಬಂಧಿಕರು ಹೆಚ್ಚಿದ್ರ ಅವನೇ ಮೇಲೆ ಬಂದ್ರು ಬಂದ. ಅಂದ್ರೆ ವಿಷಯ ಏನು ಗೊತ್ತಾ? ಅವ್ರು ನೋಡಿರ್ಬೇಕು ಅಂತಿಲ್ಲ. 4 ಜನ ಇದು ಒಳ್ಳೇದು ಅಂತ ಹೇಳಿದ್ರು ಒಳ್ಳೇದೇ. ಯಾಕೆ ಹೇಳ್ತೇನೆ ಗೊತ್ತಾ? ಅರ್ಜುನನಿಗೆ ಆ ರೀತಿ ಹೆಸರು ಬಂದದ್ದು ಹೇಗೆ? ಇದು ಮಾಡಿದ್ದ ಕೃಷ್ಣನೇ. ನನಗೆ ಕೃಷ್ಣನ
ನಾಗುತ್ತಿದ್ರೆ ಅದು ನೀನು ಎನ್ನುವುದು ಸ್ಪಷ್ಟ ನನ್ನ ಪಾಲಿಗೆ ಅರ್ಥ ಆಯಿತು. ಧನ್ಯೋಸ್ಮಿ ಭಗವಂತ. ಅಂತಹ ಒಂದು ನಿರೀಕ್ಷೆಯಿಂದ ನೀನು ನನ್ನನ್ನು ಆಯ್ಕೆ ಮಾಡಿದ್ದೀಯ ಎನ್ನುವುದು ಗೊತ್ತಾಯಿತು. ಭವಿಷ್ಯತ್ತಿನಲ್ಲಿ ಒದಗಿ ಬರಬಹುದಾದಂತಹ ಕದನ ಕೋಲಾಹಲಕ್ಕೆ ಒಬ್ಬ ಸರ್ವಸಮರ್ಥ ನಾಯಕನನ್ನು ಆಯ್ಕೆ ಮಾಡುವುದಕ್ಕೆ ಕೃಷ್ಣಾರ್ಜುನ ಕಾಳಗ ಎನ್ನುವಂತಹ ಈ ನಾಟಕವನ್ನು ನೀನೇ ನಿರ್ದೇಶನ ಮಾಡಿದ್ದು. ಹಾಗಾದ್ರೆ ನೀನು ಕೈಗೊಂಡಂತಹ ಪ್ರತಿಜ್ಞೆಯಲ್ಲಿ ನಾನು ತೇರ್ಗಡೆಯನ್ನು ಹೊಂದಿದ್ದೇನೆ. ಅನುಮಾನ ಇಲ್ಲ. ನಾಳೆಯ ದಿವಸ ನಾಯಕ ನಾನೇ. ಹೌದೇ ಅಲ್ಲ. ಸಾರಥಿಯಾಗಿ ನಾನು ಕುಳಿತೆ, ರಥಿಕನಾಗಿ ನೀನೆ ನಾಯಕ ನಾನಾಗ್ತೇನೆ. ಕೇಳಿ ಕೇಳಿ ಎಲ್ಲ ವ್ಯವಹಾರ ಮಾಡ್ಲಿಕ್ಕೆ ಅದೆಲ್ಲ ನಾನು ಮಾಡ್ತೇನೆ. ಸರಿ. ಜೊತೆಗೆ ನೀನು ಹಾ ಒಟ್ಟಿಗೆ ಇರ್ತೀಯಲ್ಲ. ಲಾಭ ನಷ್ಟ ಏನಿದ್ರು ನಿನಗೆ ಬಿಡ್ತೇನೆ. ಖರ್ಚಿಗೆ ನಿಂಗೆ ಏನು ತೊಂದರೆ ಆಗಿದ್ದಾಗ ನಾನು ನೋಡ್ಕೊಳ್ತೇನೆ. ನಾನು ಹಾಗೆಲ್ಲ ಯೋಚನೆ ಮಾಡುವುದಿಲ್ಲ. ಈಗ ಮತ್ತೆ ನಾನು ಈಗ ಬಹಳ ಬದಲಾಗಿದ್ದೇನೆ. ನಾನು ಲಾಭ ನಷ್ಟಕ್ಕೆಲ್ಲ ಬೇರೆಯವರು ಇಟ್ಕೊಳ್ತೇನೆ. ನಮಗೇನಿದ್ರು ದಿವಸಕ್ಕಿಂತ ಇಷ್ಟು ಬರುವಾಗ ನಾ ಮಾಡ್ಕೊಳ್ತೇನೆ. ಯೋಚನೆ ಬೇಡ. ಅಂತ ಸಮಯ ಬಂದರೂ ಒಮ್ಮೆ ನನ್ನದ್ದೇ ನಿನಗೆ ಕೊಟ್ಟು ನಾನು ನಡೆಸ್ತೇನೆ. ಅಯ್ಯೋ ದೇವ್ರಿ, ನಮಗೆ ಕೆಲವರೆಲ್ಲ ಇದೇ ಮಾತು ಹೇಳಿ ಹಲವು ತಿರುಗಾಟ ಮಾಡಿಸಿದ್ರು. ನೀ ಏನು ಆಲೋಚನೆ ಮಾಡಬೇಡ, ಕೊನೆ ಹೋಗುವಾಗ ನನ್ನ ನಿನ್ನ ಕಡಿಮೆ ಬಿದ್ದು ನಮ್ಗೆ ಕೊಡ್ತೇನೆ ಅಂತ ಹೇಳಿದ್ರು. ಕೊನೆಯ ದಿವಸ ಕೇಳಿದ್ರೆ ಅಯ್ಯೋ ನಂದೇ ಕೊಡುವುದಾಯ್ತು ಮಾರಾಯ ಅಂತ ಹೇಳ್ಕೊಂಡು ಅದು ಸತ್ಯ ಹೇಳು, ಮನಸ್ಸು ಮುಟ್ಟಿ ಹೇಳು. ನೀನು ಹಾಗೆ ನೀನು ಕೊಟ್ಟವ್ರ ಸಂಖ್ಯೆ ಎಷ್ಟಿಲ್ಲ ಹೇಳು. ಹಾಗೆ ಕೊಟ್ಟವರು ಈ ವ್ಯವಹಾರ ಕ್ಷೇತ್ರಕ್ಕಲ್ಲ, ಆ ಆತ್ಮೀಯ ವರ್ಗವೇ ಬೇರೆ. ಅದೆಲ್ಲ ಮತ್ತೊಬ್ಬರಿಗೆ ಸಿಕ್ಕುವಂಥದ್ದಲ್ಲ ಬಿಡುದೇವ್ರೆ, ಅದಲ್ಲ. ಈಗ ಆಲೋಚನೆ ಮಾಡಬೇಕಾದದ್ದು ಕೃಷ್ಣಾರ್ಜುನ ಕಾಳಗ ಎನ್ನುವುದೊಂದು ಕೇವಲ ನಾಟಕ. ಸರಿ, ಈ ನಾಟಕದಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಕಂಗಾಲಾಗಿದ್ದಾರೆ. ನಿಮ್ಮ ಮನೆಯಲ್ಲಿ ಒಂದೆಂತದ್ದು, ನಮ್ಮ ಮನೆಯಲ್ಲಿ ಎಷ್ಟು ಗೊಂಬೆ ಬಿಟ್ಟಿದೆ ಗೊತ್ತಾ? ಅರ್ಜುನನಿಗೆ ಹೊಡಿಲಿಕ್ಕೆ ಹೋಗುದು ಯಾಕೆ, ಅರ್ಜುನನಿಗೆ ಹೊಡಿಲಿಕ್ಕೆ ಹೋಗುದು ಯಾಕೆ? ನಿನ್ನ ಹೆಂಡ್ರ ಅಯ್ಯೋ ಎಷ್ಟು ವಿಶ್ವಾಸ ಭಾವ ಅವರಿಗೆ. ನನ್ನ ಬಾಲ್ವಾಲ್ವೇನೋ ನೀನು. ಹಾಗಾದ್ರೆ ಯಾರಂತಿದ್ರು ಹೆಣ್ಣು ಮಕ್ಕಳು ನಿನ್ನ ಮೇಲೆ ನನ್ನ ಮೇಲೆ ಪ್ರೀತಿ ತೋರಿಸ್ತೇ ಇರ್ತಾರೆ. ಹೇಳು ಬಾವಾ. ಬಾಬಾ ಒಂದು ಮಾತಾಡೋಣ ಬಾ. Yeah.